ಹಲೋ ಕನ್ನಡಿಗ, ಶರಣು ಶರಣಾರ್ಥಿ. ಇವತ್ತು ನಮ್ಮ ಜಾಬ್ ಸರ್ಚ್ನಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಸೈನಿಕ ಶಾಲೆಯಲ್ಲಿ ವಿವಿಧ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. SSLC ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗೂ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಕ್ಲರ್ಕ್ ಹುದ್ದೆಗಳ ಅರ್ಜಿಗಳಾಗಿದ್ದು 19,900 63,200 ರೂಪಾಯಿವರೆಗೂ ವೇತನವಿದ್ದು, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿನ ಪ್ರತಿನಿತ್ಯ ಕೊಡ್ತಾ ಇರುತ್ತೇವೆ. ಆ ಎಲ್ಲಾ ರೀತಿಯ ಜಾಬ್ ನೋಟಿಫಿಕೇಶನ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ. ನೋಡಿ, ನಿಮ್ಗೆ ಮೊದಲೇ ಹೇಳಿದ ಹಾಗೆ ಯಾವ ಒಂದು ಇಲಾಖೆಯಿಂದ ಅಥವಾ ಈ ಒಂದು ಇನ್ಸ್ಟಿಟ್ಯೂಟ್ ಇಂದ ಒಂದು ಅಧಿಸೂಚನೆ ಬಿಡುಗಡೆ ಆಗಿದೆಪ್ಪ ಅಂದ್ರೆ ಸೈನಿಕ್ ಸ್ಕೂಲ್ ಬಿಜಾಪುರ ಇರ್ತಕ್ಕಂಥದ್ದು. ಅಂದ್ರೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಶೈಕ್ಷಣಿಕ ಸಂಸ್ಥೆ ಆಗಿರೋದ್ರಿಂದ ಸೈನಿಕ್ ಸ್ಕೂಲ್ ಒಂದು ಅಧಿಸೂಚನೆ ಬಿಡುಗಡೆ ಆಗಿದ್ದು, ಯಾವೆಲ್ಲ ಹುದ್ದೆಗಳ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆಪ್ಪ ಅಂದ್ರೆ ಲೋವರ್ ಡಿವಿಷನ್ ಕ್ಲರ್ಕ್ ಇರ್ತಕ್ಕಂಥ ಹುದ್ದೆಗಳ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳ ಸಂಖ್ಯೆ 2 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇದು ಯಾವ ಒಂದು ಟೈಪ್ ಅಲ್ಲಿ ಅಂದ್ರೆ ಇದು ಪರ್ಮನೆಂಟ್ ಜಾಬ್ ಅಂತ ನೋಡೋದಾದ್ರೆ ಹೌದು ಇಲ್ಲಿ ಏನು ಸೆಂಟ್ರಲ್ ಗೌರ್ಮೆಂಟ್ ಇರ್ತಕ್ಕಂಥ ಒಂದು ಪರ್ಮನೆಂಟ್ ಜಾಬ್ ಇರ್ತಕ್ಕಂಥ ಹುದ್ದೆ ಆಗಿದ್ದು, ಜಾಬ್ ಲೊಕೇಶನ್ ನಾವಿಲ್ಲಿ ನೋಡೋದಾದ್ರೆ ಕರ್ನಾಟಕ ಅಂದ್ರೆ ಬಿಜಾಪುರದಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಜಾಬ್ ಲೊಕೇಶನ್ ಅಂದ್ರೆ ಒಂದು ಬಿಜಾಪುರದಲ್ಲಿ ಇರ್ತಕ್ಕಂಥ ಸೈನಿಕ್ ಸ್ಕೂಲ್ ಇಂದ ಒಂದು ಅಧಿಸೂಚನೆ ಬಿಡುಗಡೆವಾಗಿದ್ದು, ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ಎಷ್ಟಪ್ಪ ಅಂದ್ರೆ 19,900 63,200 ರೂಪಾಯಿವರೆಗೂ ವೇತನವಿದ್ದು, ಲೆವೆಲ್ ಇಲ್ಲಿ 2 ಲೆವೆಲ್ ಅಲ್ಲಿ ನಿಮ್ಗೆ ಇದು ಏನು ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳಲಾಗಿದ್ದು 7 CPS ಪ್ಲಸ್ ಅಲೌನ್ಸೆಸ್ ಇರ್ತಕ್ಕಂಥ ಒಂದು ಸ್ಯಾಲರಿ ನೀಡಲಾಗುವುದು. ಯಾಕಪ್ಪ ಅಂದ್ರೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಶೈಕ್ಷಣಿಕ ಸಂಸ್ಥೆ ಆಗಿರೋದ್ರಿಂದ. ಅಪ್ಲಿಕೇಶನ್ ಹೇಗೆ ಸಲ್ಲಿಸಬೇಕಪ್ಪ ಅಂದ್ರೆ ನೀವು ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಬೇಕಾಗಿದೆ. ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ಮುಂದೆ ಹೇಳ್ತೀನಿ ನಿಮ್ಗೆ. ಹಾಗಾದ್ರೆ ಒಂದು ಶೈಕ್ಷಣಿಕ ಅರ್ಹತೆ ಬಗ್ಗೆ ನಾವಿಲ್ಲಿ ಮಾತನಾಡೋದಾದ್ರೆ ಇಲ್ಲಿ SSLC ಅಂದ್ರೆ ಕೇವಲ SSLC ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗೆ ಅರ್ಜಿಗೆ ಸಲ್ಲಿಸಬಹುದಾಗಿದೆ. ಅದರಲ್ಲಿ ಕೂಡ ಟೈಪಿಂಗ್ ಸ್ಪೀಡ್ ಒಂದು ಸ್ಕಿಲ್ ಇರ್ತಕ್ಕಂಥದ್ದು 40 ವರ್ಡ್ಸ್ ಇನ್ ಪರ್ ಮಿನಿಟ್ಸ್ ಅಂದ್ರೆ ನಿಮಗೆ ಕೀಬೋರ್ಡ್ ಅಂದ್ರೆ ಕಂಪ್ಯೂಟರ್ದಲ್ಲಿ ನೀವು 1 ಮಿನಿಟ್ಸ್ ಅಲ್ಲಿ 40 ಇಂಗ್ಲಿಷ್ ವರ್ಡ್ ಅನ್ನ ಟೈಪ್ ಮಾಡ್ತಕ್ಕಂಥ ಸ್ಕಿಲ್ ಅನ್ನ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಅದೇ ರೀತಿ ಸ್ಕಿಲ್ ಅಪ್ಪ ಅಂದ್ರೆ ನಾಲೆಜ್ ಆಫ್ ಶಾರ್ಟ್ ಹ್ಯಾಂಡ್ ಆಗಿರ್ತಕ್ಕಂಥದ್ದು, ಕಂಪ್ಯೂಟರ್ ಆಪರೇಷನ್ ಸ್ಕಿಲ್ ಆಗಿರ್ತಕ್ಕಂಥದ್ದು, ಇಂಗ್ಲಿಷ್ ಮತ್ತು ಕನ್ನಡ ಬಗ್ಗೆ ಏನು ಲ್ಯಾಂಗ್ವೇಜ್ ಬಗ್ಗೆ ನಿಮಗೆ ಹಿಡಿತಾ ಇರ್ತಕ್ಕಂಥದ್ದು. ನೋಡಿ, SSLC ಪಾಸ್ ಆಗೋದ್ರ ಜೊತೆಗೆ ಕಂಪ್ಯೂಟರ್ ಸ್ಕಿಲ್ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಈ ಹುದ್ದೆಗೆ ಅರ್ಜಿ ಬಯಸುವ ಅಭ್ಯರ್ಥಿಗಳಿಗೆ ವರ್ಕ್ ಎಕ್ಸ್ಪೆನ್ಸ್ ಕೂಡ ಬಹು ಮುಖ್ಯವಾಗಿ ಇಲ್ಲಿ ಕನ್ಸಿಡರ್ ಅನ್ನ ಮಾಡಲಾಗುವುದು. ಅಂದ್ರೆ ನೀವು ಆಫೀಸಲ್ಲಿ ಇರ್ತಕ್ಕಂಥದ್ದು ಯಾವುದೇ ಒಂದು ಐಡೆಂಟಿಫಿಕೇಶನ್ ಅಂದ್ರೆ ಯಾವುದೋ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಈ ತರದ ಒಂದು ಮೇಂಟೈನ್ ಅಂದ್ರೆ ಆಫೀಸ್ ರೆಕಾರ್ಡ್ ನೀವು ಮೇಂಟೈನ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಈ ತರದ ಒಂದು ಡ್ರಾಫ್ಟಿಂಗ್ ಲೆಟರ್ ಆಗಿರ್ತದೆ, ಈ ತರದ ಒಂದು ವರ್ಕ್ ಎಕ್ಸ್ಪೆನ್ಸ್ ಇರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅಂದ್ರೆ ನಿಮ್ಗೆ ಇಲ್ಲಿ ಈ ತರದ ಒಂದು ವರ್ಕ್ ಎಕ್ಸ್ಪೆನ್ಸ್ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಅಂತಾನೆ ಕೊಡಲಾಗುವುದು. ವಯೋಮಿತಿ ಬಗ್ಗೆ ನಾವಿಲ್ಲಿ ನೋಡೋದಾದ್ರೆ ಮಿನಿಮಮ್ 18 ವರ್ಷ ಇರಬೇಕು, ಮ್ಯಾಕ್ಸಿಮಮ್ 50 ವರ್ಷ. ನೋಡಿ, 18 ರಿಂದ 50 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗೆ ಸಲ್ಲಿಸಬಹುದಾಗಿದೆ. ಸ್ಯಾಲರಿ ಬಗ್ಗೆ ಮತ್ತು ಸ್ಯಾಲರಿ ಬೆನಿಫಿಟ್ಸ್ ಬಗ್ಗೆ ನೋಡೋದಾದ್ರೆ ನಾನು ನಿಮ್ಗೆ ಮೊದಲೇ ಹೇಳಿದೆ. ಸ್ಯಾಲರಿ ಬಗ್ಗೆ ಪೇ ಸ್ಕೇಲ್ ಅಂದ್ರಪ್ಪ ಅಂದ್ರೆ ಲೆವೆಲ್ 2 ಇರ್ತಕ್ಕಂಥ ಒಂದು ಸ್ಕೇಲ್ ಆಗಿದ್ರೆ 19,900 63,200 ರೂಪಾಯಿವರೆಗೂ ಇದು ವೇತನವನ್ನು ನೀಡಲಾಗುವುದು. 7 CPSC ಪ್ರಕಾರ ಇದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮ್ ಪ್ರಕಾರ ನಿಮಗೆ ವೇತನ. ಇದು ಅಲ್ದೇನೆ ರೆಂಟ್ ಮತ್ತು ಫ್ರೀ ಮತ್ತು ಇರ್ತಕ್ಕಂಥ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಡಿರೆನ್ಸ್ ಅಲೌನ್ಸ್ ಆಗಿದೆ, DA ಆಗಿರ್ತಕ್ಕಂಥದ್ದು, ಅದರ್ ಅಲೌನ್ಸಸ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಮತ್ತು ಫ್ರೀ ಮೆಡಿಕಲ್ ಫೆಸಿಲಿಟಿ, ಈ ತರದ ಒಂದು ಬಹುತೇಕ ಒಂದು ಸ್ಯಾಲರಿಯಲ್ಲಿ ಈ ತರದ ಒಂದು ಬಹುತೇಕ ಬೆನಿಫಿಟ್ ಅನ್ನು ಒಳಗೊಂಡಂತೆ ಓವರ್ ಆಲ್ ಆಗಿರ್ತಕ್ಕಂಥ ಒಂದು ಸ್ಯಾಲರಿ ಬಗ್ಗೆ ಡೀಟೇಲ್ಸ್ ಅನ್ನ ನಾನು ನಿಮ್ಗೆ ಇಲ್ಲಿ ಮಾಹಿತಿ ಕೊಟ್ಟಿರುತ್ತೇನೆ. ಅರ್ಜಿಗಳನ್ನ ಹೇಗೆ ಸಲ್ಲಿಸಬೇಕಪ್ಪ ಅಂದ್ರೆ ಈ ಒಂದು ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳು ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕಾಗಿದೆ. ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾದ್ರೆ ಅಪ್ಲಿಕೇಶನ್ ಫಾರ್ಮೆಟ್ ಇದೆ. ಆ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಅನ್ನ ನನ್ನ ಟೆಲಿಗ್ರಾಮ್ಗೆ ಜಾಯಿನ್ ಆಗಿ ಆ ಟೆಲಿಗ್ರಾಮ್ ಅಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಅನ್ನ ಕೊಟ್ಟಿರುತ್ತೇನೆ. ಆ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಫಿಲ್ ಮಾಡಿ ಅಪ್ಲಿಕೇಶನ್ ನಿಮಗೆ ಒಂದು ಅಡ್ರೆಸ್ ಕೂಡ ಹೇಳ್ತೀನಿ. ಆ ಒಂದು ಅಡ್ರೆಸ್ಗೆ ತಮ್ಮ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ. ಇನ್ನೊಂದೇನಪ್ಪಾ ಅಂದ್ರೆ ಈ ಒಂದು ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳು ಅಪ್ಲಿಕೇಶನ್ ಫೀ ಬಗ್ಗೆ ನಾವಿಲ್ಲಿ ಮಾಹಿತಿ ನೋಡೋದಾದ್ರೆ 500 ರೂಪಾಯಿ ಅಪ್ಲಿಕೇಶನ್ ಫೀ ಇದೆ. ಅಂದ್ರೆ DD ತಕ್ಕೋಬೇಕಾಗುತ್ತೆ. ಆ DD ಯಾವ ಒಂದು ಹೆಸರಲ್ಲಿ ತಕ್ಕೋಬೇಕಾಗತ್ತಪ್ಪ ಅಂದ್ರೆ ಪ್ರಿನ್ಸಿಪಲ್ ಸೈನಿಕ್ ಸ್ಕೂಲ್ ಬಿಜಾಪುರ ಈ ಒಂದು ಹೆಸರಿನಲ್ಲಿ 500 ರೂಪಾಯಿ DD ಅನ್ನ ನೀವು ತಕ್ಕೋಬೇಕಾಗತ್ತೆ. ಈ 500 ರೂಪಾಯಿ DD ಒಂದಿಗೆ ಅಪ್ಲಿಕೇಶನ್ ಜೊತೆಗೆ ನೀವು ಕಳಿಸ್ಕೊಡ್ತಕ್ಕಂಥದ್ದು. ಅದೇ ರೀತಿ ಸೆಲ್ಫ್ ಅಸೆಸ್ಟೆಡ್ ಎನ್ವಲಪ್ ವಿತ್ 42 ರೂಪಾಯಿದು ಸ್ಟ್ಯಾಂಪ್ ಅನ್ನ ಸಲ್ಲಿಸಬೇಕಾಗುತ್ತೆ. ನೋಡಿ, ನೀವೇನ್ ಎನ್ವಲಪ್ ಕವರ್ ಅಲ್ಲಿ ಅಪ್ಲಿಕೇಶನ್ ಕಳಿಸ್ಕೊಡ್ಬೇಕಾದ್ರೆ ಸೆಲ್ಫ್ ಅಡ್ರೆಸ್ ಎನ್ವಲಪ್ ಕವರ್ ಅಂದ್ರೆ ನೀವು ಒಂದು ಎನ್ವಲಪ್ ಕವರ್ ಮೇಲೆ ನಿಮ್ಮನೆ ಅಡ್ರೆಸ್ ಕೂಡ ಬರ್ದ್ಬಿಟ್ಟು 42 ರೂಪಾಯಿ ಸ್ಟ್ಯಾಂಪ್ ಅದ್ರ ಮೇಲೆ ಹಾಕ್ಬಿಟ್ಟು ಕಳಿಸ್ಕೊಡ್ತಕ್ಕಂಥ ಪ್ರೊಸೆಸ್ ಅನ್ನ ಮಾಡ್ಬೇಕಾಗತ್ತೆ.
ಸೆಲೆಕ್ಷನ್ ಪ್ರೊಸೆಸ್ ಅನ್ನ ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಒಂದು ರಿಟರ್ನ್ ಟೆಸ್ಟ್ ನೀಡಲಾಗುವುದು. ಆ ರಿಟರ್ನ್ ಟೆಸ್ಟ್ ಅಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಪ್ರಾಕ್ಟಿಕಲ್ ಟೆಸ್ಟ್ ನೀಡಲಾಗುವುದು. ಆ ಪ್ರಾಕ್ಟಿಕಲ್ ಟೆಸ್ಟ್ ಅಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಫೈನಲ್ ಆಗಿ ಇಂಟರ್ವ್ಯೂ ಮಾಡಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡಲಾಗುವುದು. ಹಾಗಾದ್ರೆ ನೀವು ಒಂದು ಪೋಸ್ಟಲ್ ಅಡ್ರೆಸ್ ಯಾವ ಒಂದು ಅಡ್ರೆಸ್ಗೆ ಕಳಿಸ್ಬೇಕಪ್ಪ ಅಂತಂದ್ರೆ, ತಾವುಗಳಿಗೆ ಗಮನಿಸಬಹುದು. ಪೋಸ್ಟಲ್ ಅಡ್ರೆಸ್ ಏನಿದೆ, ಪ್ರಿನ್ಸಿಪಲ್ ಸೈನಿಕ್ ಸ್ಕೂಲ್ ಬಿಜಾಪುರ್ 586108 ಕರ್ನಾಟಕ. ಈ ಒಂದು ಅಡ್ರೆಸ್ಗೆ ತಮ್ಮ ಅಪ್ಲಿಕೇಶನ್ ಅನ್ನ ಕಳಿಸ್ಕೊಡ್ತಕ್ಕಂಥದ್ದು ಬೈ ಆರ್ಡಿನರಿ ಪೋಸ್ಟ್ ಮುಖಾಂತರ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 17 ಸೆಪ್ಟೆಂಬರ್ 2025 ಪ್ರಾರಂಭವಾಗಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 17 ಅಕ್ಟೋಬರ್ 2025 ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು. ನಾವು ಕೊಟ್ಟಿರುವ ಉದ್ಯೋಗ ಮಾಹಿತಿ ನೀವು ಇಷ್ಟಪಡುತ್ತೀರಿ ಎಂದು ಭಾವಿಸುತ್ತೇನೆ. ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಲು ಮರೆಯದಿರಿ. ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ.